ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಈಗಾಗಲೇ ನಾನು 4 ಸೆಟ್ ಮಾಡೆಲ್ ಕ್ವಶನ್ ಪೇಪರ್ನ ನಿಮ್ಮ ಪರೀಕ್ಷೆಗೆ ನಮ್ಮ ಸ್ವಂತ ಬೇರೆದ್ದು ಹಾಕಿದ್ದೀವಿ. ಸೊ ಬೋರ್ಡ್ದವ್ರದ್ದು 4 ಇದ್ದಾವೆ. ಸೊ ನೀವು ಬೋರ್ಡ್ದವ್ರದ್ದು 4 ಒಂದು ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಮತ್ತು ನಾವು ಹಾಕಿರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್ನ ಅರ್ಥ ಮಾಡಿಕೊಂಡ್ರೆ ಸಾಕು, ಖಂಡಿತವಾಗಿ ಒಂದು 60ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡಿತೀರಿ. ನಾನು 50ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸ್ತಕ್ಕಂಥ ವಿಡಿಯೋ 60 ಮಾರ್ಕ್ಸಿನ ವಿಡಿಯೋ ಹಾಕಿದ್ದೀನಿ. ಜೊತೆಗೆ 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸಲ್ಲಿ ಬಹು ನಿರೀಕ್ಷಿತ ಪ್ರಶ್ನೆ ಪತ್ರಿಕೆಗಳನ್ನು ಮತ್ತು ಕೀ ಉತ್ತರಗಳನ್ನು ಸಹಿತ ಈಗಲಿವರೆಗೆ ಹಾಕಿದ್ದೀನಿ. ಇನ್ನು 3 ಮಾರ್ಕ್ಸ್ 4 ಮಾರ್ಕ್ಸ್ 5 ಮಾರ್ಕ್ಸ್ ವೀಡಿಯೋಗಳು ಸಹಿತ ಬೇಗನೆ ಲೈನಪ್ ಮಾಡ್ತಾರೆ. ಅವುಗಳನ್ನು ಸಹಿತ ನೋಡೋದನ್ನು ಮಾತ್ರ ಮರೆಯೋದಿರಿ ಅಂತ ಹೇಳ್ತಾ ವಿಡಿಯೋವನ್ನು ಲೈಕ್ ಮಾಡಿರಿ, ನಿಮ್ಮ ಗೆಳೆಯರಿಗೆ ಒಂದು ಶೇರ್. ನೀವು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯೋದಿರಿ ಅಂತ ಹೇಳ್ತಾ ಈ ಕ್ವಶನ್ ಪೇಪರನ್ನು ನೋಡೋಣ. ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಇತ್ತು. ಪ್ರಶ್ನೆ 1, a1x ಪ್ಲಸ್ b1y ಪ್ಲಸ್ c1 ಈಸ್ ಈಕ್ವಲ್ ಟು 0, a2x ಪ್ಲಸ್ b2y ಪ್ಲಸ್ c2 ಈಸ್ ಈಕ್ವಲ್ ಟು 0. ಹಾಗಾದರೆ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಲ್ಲಿ a1 ಡಿವೈಡೆಡ್ ಬೈ a2 ಈಸ್ ನಾಟ್ ಈಕ್ವಲ್ ಟು b1 ಡಿವೈಡೆಡ್ ಬೈ b2 ಆದರೆ ಆ ರೇಖೆಗಳು ಹೇಗಿರ್ತಾವೆ ಅಂತ ಕೇಳ್ತಾರೆ. ಛೇದಿಸ್ತವೆ ಅನ್ನೋದು ಸರಿಯಾದ ಉತ್ತರ. ವರ್ಗ ಸಮೀಕರಣದ ಆದರ್ಶ ರೂಪ ಪ್ರತಿ ಸರಿ ಕೇಳ್ತಾರೆ. ax² ಪ್ಲಸ್ bx ಪ್ಲಸ್ c ಈಸ್ ಈಕ್ವಲ್ ಟು 0. ಕೆಳಗಿನ ಯಾವ ತ್ರಿಭುಜದ ಜೋಡಿಗಳು ಯಾವಾಗಲೂ ಸಮರೂಪವಾಗಿರ್ತವೆ ಅಂತ ಕೇಳಿದರೆ ಎರಡು ಸಮಬಾಹು ತ್ರಿಭುಜಗಳು. ಸೊ ಎರಡು ಸಮಬಾಹು ತ್ರಿಭುಜ ಇತ್ತಂದ್ರೆ ಆ ಜೋಡಿ ಯಾವಾಗಲೂ ಸಮರೂಪನೇ ಇರ್ತದೆ. 4ನೇ ಪ್ರಶ್ನೆ, ಒಂದು ವೃತ್ತದ 2 ಬಿಂದುಗಳ ಮೂಲಕ ಹಾದು ಹೋಗೋ ಸರಳ ರೇಖೆಗೆ ಏನಂತೀವಿ? ಛೇದಕ ಅಂತ ಕರಿತೀವಿ. ಇನ್ನು 5, ಸಿಲಿಂಡರಿನ ಪಾದದ ತ್ರಿಜ್ಯ r ಎತ್ತರ h ಆಗಿರುವ ಒಂದು ಘನ ಸಿಲಿಂಡರಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ 2πr r ಪ್ಲಸ್ h. ಇನ್ನು x1 y1 ಮತ್ತು x2 y2 ಬಿಂದುಗಳು ಆದಾಗ ಮಧ್ಯ ಬಿಂದು ಏನಾಗಿರ್ತದೆ? ಆಬ್ವಿಯಸ್ಲಿ p ಆಫ್ xy ಈಸ್ ಈಕ್ವಲ್ ಟು x2 x1 ಡಿವೈಡೆಡ್ ಬೈ 2 y2 ಪ್ಲಸ್ y1 ಡಿವೈಡೆಡ್ ಬೈ 2 ಅನ್ನೋದು ಉತ್ತರ. ಇನ್ನು ಸರಾಸರಿ ಮಧ್ಯಾಂಕ ಮತ್ತು ಬಹುಲಕಗಳ ನಡುವಿನ ಸಂಬಂಧ ಪ್ರತಿ ಸಲ ಕೇಳಕತ್ತರ, ನೆನಪಿಟ್ಕೊಡ್ರಿ. 3 ಮಧ್ಯಾಂಕ ಈಸ್ ಈಕ್ವಲ್ ಟು 2 ಸರಾಸರಿ ಪ್ಲಸ್ ಬಹುಲಕ. ಆಮೇಲೆ ಕಾಸ್ a 12 ಡಿವೈಡೆಡ್ ಬೈ 3 ಆದರೆ ಸೆಕ್ ಎ ಬೆಲೆ ಕೇಳಿದ್ರು 13 ಡಿವೈಡೆಡ್ ಬೈ 12 ಇಸ್ ದ ರೈಟ್ ಆನ್ಸರ್. 9ನೇ ಪ್ರಶ್ನೆ, ಎಸ್, ಈ ತ್ರಿಭುಜಗಳ ಜೋಡಿಗಳ ಸಮರೂಪಿ ಎಂದು ಹೇಳುವ ನಿರ್ಧಾರಕ ಗುಣ ಯಾವುದು ಅಂತ ಕೇಳಿದ್ದಾರೆ. ಕೋನ ನಿರ್ಧಾರಕ ಗುಣ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲ ಅಲ್ಲಿನೂ 50 70 60 50 70 60 ಸೇಮೇ ಇದ್ದಾವೆ. ಸ್ಪರ್ಶ ಬಿಂದುವಿನಲ್ಲಿ ಸ್ಪರ್ಶಕ್ಕೆ ಎಳೆದ ತ್ರಿಜ್ಯ ಉಂಟು ಮಾಡೋ ಕೋನದ ಅಳತೆ ಎಷ್ಟು? 90 ಡಿಗ್ರಿ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಸೊ ಟೀಟಾ ಡಿವೈಡೆಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಒಂದು ಘನ ಚೌಕದ ಅಂಚು ಎ ಆದಾಗ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಷ್ಟಾಗಿರ್ತದೆ ಅಂತ ಕೇಳಿದ್ರು 4a² ಇಸ್ ದ ರೈಟ್ ಆನ್ಸರ್. ಇನ್ನು ಖಚಿತ ಘಟನೆಯ ಸಂಭವನೀಯತೆ ಎಷ್ಟು ಕೇಳಿದ್ದಾರೆ? ಸೊ ಇವತ್ತು ಕೂಡ ಖಚಿತ ಘಟನೆಯ ಸಂಭವನೀಯತೆ 1 ಆಗಿರ್ತದೆ. ಇನ್ನು x² ಪ್ಲಸ್ 7x ಪ್ಲಸ್ 12 ಸಮೀಕರಣ ಆದರ್ಶ ರೂಪದಲ್ಲಿ ಬರೆಯಿರಂತೆ ಕೇಳಿದ್ದಾರೆ. x² ಪ್ಲಸ್ 7x ಮೈನಸ್ 12 ಇಸ್ ಈಕ್ವಲ್ ಟು 0. ಇದು 0 ಆಗೋದಿಲ್ಲ, ಖಚಿತ ಘಟನೆ 1 ಇರ್ತದೆ. ಇನ್ನು an ಈಸ್ ಈಕ್ವಲ್ ಟು 2n ಪ್ಲಸ್ 1 ಆದಾಗ a3 ಬೆಲೆಯನ್ನು ಕೇಳಿದರು. ಸೊ ಜಸ್ಟ್ n ಎಲ್ಲೈತಲ್ಲಿ 3 ಹಾಕ್ರಿ, 2 3 6, 6 ಪ್ಲಸ್ 1 ಅಂದರೆ 7 ಅಂತ ಆಗ್ತದೆ. ಇಷ್ಟು ಸರಿಯಾದ ಉತ್ತರ ಇತ್ತಿದು. ಇನ್ನು ಪಕ್ಕದ ಚಿತ್ರದಲ್ಲಿ ಶೂನ್ಯತೆಗಳ ಸಂಖ್ಯೆ ಕಂಡುಹಿಡಬೇಕು. ಶೂನ್ಯತೆ ಅಂದರೆ ಎಕ್ಸ್ ಅಕ್ಷದ ಮೇಲೆ ಆ ಗೆರೆ ಏನಾಗಬೇಕು? ತಾಗಬೇಕು. ಎಷ್ಟು ಕಡೆ ಬಿಂದುಗಳಿಗೆ ತಾಗಿದೆ ಅಷ್ಟು ಶೂನ್ಯತೆ ಇರ್ತಾವಂತ ತಿಳ್ಕೊಂಡ್ರೆ ಸಾಕು. ಇನ್ನು 2 ಮಾರ್ಕ್ಸ್ ಕ್ವಶನಲ್ಲಿ 5 ಪ್ಲಸ್ √3 ಒಂದು ಅಭಾಗಲಬ್ಧ ಸಂಖ್ಯೆ ಅಂತಲೇ ಸಾಧಿಸ್ರಿ. 5 ಪ್ಲಸ್ √3 ಡಿವೈಡೆಡ್ ಬೈ ಪಿ ಬೈ ಕ್ಯೂ ಆಗಿರಲಿ. ಪಿ ಕ್ಯೂ ಈಸ್ ಝೆಡ್ ಮತ್ತು ಕ್ಯೂ ಈಸ್ ನಾಟ್ ಈಕ್ವಲ್ ಟು 0. √3 ಈಸ್ ಈಕ್ವಲ್ ಟು ಪಿ ಡಿವೈಡೆಡ್ ಬೈ ಕ್ಯೂ ಮೈನಸ್ 5. ಸೊ √3 ಈಸ್ ಈಕ್ವಲ್ ಟು ಪಿ ಮೈನಸ್ 5q ಡಿವೈಡೆಡ್ ಬೈ ಕ್ಯೂ. ಇಲ್ಲಿ ಪಿ ಮೈನಸ್ 5q ಡಿವೈಡೆಡ್ ಬೈ ಕ್ಯೂ ಭಾಗಲಬ್ಧ ಸಂಖ್ಯೆ, ಆದ್ದರಿಂದ √3 ಒಂದು ಭಾಗಲಬ್ಧ ಸಂಖ್ಯೆ. ಆದರೆ √3 ಭಾಗಲಬ್ಧ ಸಂಖ್ಯೆಯಾಗಿದೆ, ಆದ್ದರಿಂದ ಇದು ನಮ್ಮ ಹೇಳಿಕೆಗೆ ವಿರುದ್ಧವಾಗಿದೆ. ಆದ ಕಾರಣ 5 ಪ್ಲಸ್ √3 ಒಂದು ಅಭಾಗಲಬ್ಧ ಸಂಖ್ಯೆಯೇ ಆಗಿದೆ. ಸಮೀಕರಣ ಬಿಡಿಸಬೇಕು. 2x ಪ್ಲಸ್ y ಇಸ್ ಈಕ್ವಲ್ ಟು 7, 3x ಮೈನಸ್ y ಇಸ್ ಈಕ್ವಲ್ ಟು 3. ಎರಡೂ ಬರ್ಕೊಳ್ಳೋಣ. ಸೊ ಬರ್ಕೊಳ್ಳಾಗ ಚಿಹ್ನೆ ಬದಲು ಮಾಡೋಣ. ಫಸ್ಟ್ ಓರೆ ಗುಣಾಕಾರ ಮಾಡಿ 3 ಮತ್ತು 2 ಓರೆ ಗುಣಾಕಾರ ಮಾಡಬೇಕು. ಓರೆ ಗುಣಾಕಾರ ಮಾಡಿದರೆ 6x ಪ್ಲಸ್ 3y ಈಸ್ ಈಕ್ವಲ್ ಟು 21. ಆಮೇಲೆ 6x ಪ್ಲಸ್ 2y ಈಸ್ ಈಕ್ವಲ್ ಟು 6 ಬರ್ತದೆ. ಚಿಹ್ನೆ ಬದಲು ಮಾಡಿದಾಗ ಸೊ ಹೋಗ್ತದೆ, y ಬೆಲೆ 15 ಬರ್ತದೆ. ಸೊ y ಬೆಲೆ 15ಅನ್ನು 1ರಲ್ಲಿ ಆದೇಶಿಸಬೇಕು. ಸೊ ಆವಾಗ x ಬೆಲೆ ಬರ್ತದೆ. x ಬೆಲೆ -4, y ಬೆಲೆ 15. 19ನೇ ಪ್ರಶ್ನೆ, x² ಮೈನಸ್ 2x ಮೈನಸ್ 8 ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಸೊ ಇದನ್ನು ಏನು ಬರೀಬೇಕು? x² ಮೈನಸ್ 2x ಮೈನಸ್ 8ಅನ್ನು ನೀವೇನು ತೊಗೋತೀರಿ? x² ಮೈನಸ್ 4x ಪ್ಲಸ್ 2x ಮೈನಸ್ 8 ಅಂತ ಆಗಬೇಕು. ಅಂದರೆ x ಮೈನಸ್ 4 ಮತ್ತು x ಮೈನಸ್ 4ಅನ್ನು ಕಾಮನ್ ಆಗಿ ತೊಗೋಬೇಕು. ಆವಾಗ ನಿಮಗೆ ವ್ಯಾಲ್ಯೂ ಸಿಗ್ತದೆ. x ಈಸ್ ಈಕ್ವಲ್ ಟು 4, x ಈಸ್ ಈಕ್ವಲ್ ಟು ಮೈನಸ್ 2. ಇನ್ನು ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ವೆರಿ ಸಿಂಪಲ್ ಅದ. ಸೊ ಫಸ್ಟ್ ಬರ್ಕೊಡ್ರಿ. x² ಮೈನಸ್ 3x ಮೈನಸ್ 10 ಈಸ್ ಈಕ್ವಲ್ ಟು 0. ಇದನ್ನೇನು ಮಾಡಬೇಕು?
ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 2x ಮೈನಸ್ 10 = 0ಗೆ ಒಯ್ಯಬೇಕು. ಸೊ ಅವಾಗ ಏನು ಮಾಡ್ತಾರಂದ್ರೆ ಸೊ ವ್ಯಾಲ್ಯೂ ಬರ್ತದೆ. ಸೊ ಇದು x = -2 x = 5 ಅಂತ ಬರಬೇಕು. ಸಿಂಪಲ್ ಇದೆ, ನೋಡ್ಕೊಡ್ರಿ. ಇನ್ನು ಸಮಾಂತರ ಶ್ರೇಣಿ 15ನೇ ಪದ ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. an = a + n - 1 × d ಸೂತ್ರ ಹಾಕಬೇಕು. a 2 ಆಗ್ತದೆ, d 3 ಆಗ್ತದೆ, ಆಮೇಲೆ n ಎಷ್ಟಾಗ್ತದೆ 15ನೇ ಪದ ಅಂತ ಕೇಳಿದ್ದಾರೆ. ಓಕೆನಾ. ಸೊ ಆವಾಗ 15ನೇ ಪದ ಎಷ್ಟಾಗ್ತದೆ 44 ಆಗ್ತದೆ. ಸೊ ಇಲ್ಲಿ ಆಲ್ರೆಡಿ ಸೂತ್ರ ಹಾಕಿದ್ದಾರೆ, ನೋಡ್ಕೊಡ್ರಿ. ಅಥವಾ ಇನ್ನೊಂದು ಲೆಕ್ಕ ಕೇಳಿದ್ರು, n ಪದಗಳ ಮೊತ್ತ ಕೇಳಿದ್ದಾರೆ. ಶ್ರೇಣಿ 8 13 18 ಅದ. ಮೊದಲ ಪದ a 8, d 13ರಲ್ಲಿ 8 ಹೋತಂದರೆ ಎಷ್ಟು ಉಳಿತು? 13ರಲ್ಲಿ 8 ಹೋದರೆ 5 ಬರ್ತಲ್ಲ. ನೆಕ್ಸ್ಟ್ n ಪದಗಳ ಮೊತ್ತವನ್ನು ಕಂಡುಹಿಡಬೇಕು. ಸೊ ಅವಾಗ ಇದೇನಾಗ್ತದಪ್ಪ ಅಂದರೆ ಸೂತ್ರ ಎಸ್ 255 ಅಂತಕ್ಕಂಥದ್ದು ಆಗ್ತದೆ. ಇನ್ನು ಟ್ರಿಗ್ನೋಮೆಟ್ರಿ ಮೇಲೆ ಲೆಕ್ಕ ಇದೆ, ನೋಡ್ಕೊಡ್ರಿ. ಸೊ ಟ್ರಿಗ್ನೋಮೆಟ್ರಿ ಮೇಲೆ ಲೆಕ್ಕವನ್ನು ಆಲ್ರೆಡಿ ಬಿಡಿಸಿದ್ದಾರೆ. ಸೊ ವೆರಿ ಸಿಂಪಲ್ ಅದ. ಸೈನ್ a 6/10 ಅಂದರೆ 3/5, ಕಾಸ್ ಸಿ 6/10 ಅಂದರೆ 3/5 ಅಂತ ಬರ್ತದೆ. ಇನ್ನು ಈ ಚಿತ್ರದಲ್ಲಿ ಡಿ ಇ ಲಂಬ ಬಿ ಸಿ ಆದರೆ ಬಿ ಸಿಯನ್ನು ಕಂಡುಹಿಡಲಿಕ್ಕೆ ಕೇಳಿದರು. ಸೊ ವೆರಿ ಈಸಿ ಅದ. ಅದು ಕೋನ ಸಮರೂಪತೆಯ ನಿರ್ಧಾರಕ ಗುಣಪ್ರಮೇಯವನ್ನು ಹಾಕಬೇಕು. ಆವಾಗ ಹಾಕಿದ ನಂತರ ನಾವು ಏನು ಮಾಡ್ಬೋದು, ಡಿ ಇ ಸಮಾಂತರ ಬಿ ಸಿ ಆಗ್ತದೆ. ಸೊ ಬಿ ಸಿ ಎಷ್ಟಾಗ್ತದೆ 5DE/2 ಅಂತ ಬರ್ತದೆ. ಒಂದು ಟ್ರಿಗ್ನಾಮೆಟ್ರಿ ಮೇಲೆ ಸಂಬಂಧಪಟ್ಟಂತೆ ಲೆಕ್ಕ ಇದೆ. 6 ಮೀಟರ್ ಎತ್ತರದ ನೇರವಾಗಿ ಕಂಬ 4 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡಿದರೆ, ಅದೇ ಸಮಯದಲ್ಲಿ ಒಂದು ಕಟ್ಟಡ 28 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡಿದೆ. ಹಾಗಾದರೆ ಕಟ್ಟಡದ ಎತ್ತರ ಎಷ್ಟು ಅಂತ ಕೇಳಿದ್ದಾರೆ. ಇದು ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ಗಳಲ್ಲಿ ಕೋನ ಎ = ಕೋನ ಡಿ. ಹಾಗಾದರೆ ಕೋನ ಎ ಬಿ ಸಿ = 90 ಡಿಗ್ರಿ ಆಗ್ತದೆ. ತ್ರಿಭುಜ ಎ ಬಿ ಸಿ ಸಮರೂಪ ಡಿ ಇ ಎಫ್. ಅವಾಗ ಏನಾಗ್ತದಪ್ಪ ಅಂದರೆ ಇ ಎಫ್ ಅನ್ನೋದು 42 ಮೀಟರ್ ಅಂತ ಬರ್ತದೆ. ಇನ್ನು ಈ ಗ್ರಾಫ್ ನೋಡ್ಕೊಡ್ರಿ. ಎ ಮತ್ತು ಬಿಗಳ ನಡುವಿನ ದೂರ ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ಸೊ ದೂರ ಕಂಡುಹಿಡಿಯೋ ಸೂತ್ರ ಗೊತ್ತಿದೆ. ಸೊ ಡಿ = √x2 - x1 2 + y2 - y1 2. ಸೊ ಇದರಲ್ಲಿ ಬಿಂದುಗಳ ವ್ಯಾಲ್ಯೂಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಬರೋದೇ ಎ ಬಿ = √13 ಮಾನಗಳು. ಎಸ್, ಈ ಲೆಕ್ಕ ನೋಡ್ಕೊಂಡು ಹೋಗಿ. ಲಾಸ್ಟ್ ಟೈಮ್ ಕೇಳಿದರು 120 ಮತ್ತು 150ರ ಮಸ ಮತ್ತು ಲಸವನ್ನು ಲೆಕ್ಕ ಮಾಡಬೇಕು. a × b = h × l ಅಂತ ಪರೀಕ್ಷೆ ಮಾಡಲಿಕ್ಕೆ ಕೇಳಿದರು. ಸೊ ಇದು ಆಲ್ರೆಡಿ ವಾಸ್ತವ ಸಂಖ್ಯೆಗಳಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. 120ನ್ನು ಸರಳ ಅವಿಭಾಜ್ಯ ಅಪವರ್ತನಗಳಾಗಿ ವಿಂಗಡಿಸಿದಾಗ 2 ರ ಘಾತ 3 3 × 5 ಬರ್ತದೆ. 150 2 × 3 × 5 ರ ಘಾತ 2 ಬರ್ತದೆ. ಓಕೆನಾ. ಆವಾಗ a × b 1800, h × l ಕೂಡ ಏನಾಗ್ತದೆ 1800. ಸೊ ಆಬ್ವಿಯಸ್ಲಿ ಎರಡು ಏನಾಗ್ತವಪ್ಪ ಅಂದರೆ ಸೇಮ್ ಆಗ್ತವೆ. ಇನ್ನು x² - 5x + 6 ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಲೆಕ್ಕ ಹಾಕಿ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ. ಏನು ಬರಿತೀರಿ? ಫಸ್ಟ್ ಬರ್ಕೊಡ್ರಿ x² - 5x + 6. ಅದನ್ನೇ x² - 3x - 2x + 6 ಅಂತಲೂ ಕೂಡ ಬರಿಬೋದು. ಓಕೆನಾ. ಸೊ ಅವಾಗ ಅದನ್ನು ಏನು ಮಾಡಬಹುದು, x - 3 ಅನ್ನೋದು ಕಾಮನ್ ತೊಗೊಡ್ರಿ. ಆವಾಗ ಬೆಲೆ ಸಿಗ್ತದೆ x ಅನ್ನೋದು 3 ಅಥವಾ x ಅನ್ನೋದು 2. ಇದು ಸಿಂಪಲ್ ಆಗಿರ್ತಕ್ಕಂಥದ್ದೇ ಇತ್ತು. ಇನ್ನು 22ರಲ್ಲಿ ಪ್ರಮೇಯ ಕೇಳಿದರೆ ವೃತ್ತದ ಮೇಲಿನ ಪ್ರಮೇಯ ಭಾಳ ಈಸಿಯಾಗಿರ್ತಕ್ಕಂಥದ್ದೇ ಇತ್ತು. ಏನಪ್ಪ ಅಂದ್ರೆ ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳ ಉದ್ದ ಸಮಾನೆ ಅಂತ ಸಾಧಿಸ್ರಿ. ಸೊ ಇಲ್ಲಿ ದತ್ತ ಬರಿಬೇಕು. ಓ ವೃತ್ತ ಕೇಂದ್ರ ಇದೆ. ಪಿ ಯು ಬಾಹ್ಯ ಬಿಂದು, ಪಿ ಕ್ಯೂ ಮತ್ತು ಪಿ ಆರ್ಗಳು ಬಾಹ್ಯ ಬಿಂದು ಪಿ ನಿಂದ ಎಳೆದ ಸ್ಪರ್ಶಕಗಳು. ಸಾಧನೆಯ ಪಿ ಕ್ಯೂ = ಪಿ ಆರ್. ರಚನೆ ಒ ಪಿ, ಒ ಆರ್ ಮತ್ತು ಒ ಕ್ಯೂಗಳನ್ನು ಸೇರಿಸಬೇಕು. ಸಾಧನೆ ತ್ರಿಭುಜ ಪಿ ಒ ಕ್ಯೂ ಮತ್ತು ತ್ರಿಭುಜ ಪಿ ಒ ಆರ್ಗಳಲ್ಲಿ ಕೋನ ಪಿ ಕ್ಯೂ ಒ = ಕೋನ ಪಿ ಆರ್ ಒ = 90 ಡಿಗ್ರಿ. ಸೊ ಅವಾಗ ಏನಾಗ್ತದಪ್ಪ ಅಂದ್ರೆ ಸಾಧನೆ ಆಗ್ತದೆ. ಟ್ರಿಗ್ನೋಮೆಟ್ರಿ ಮೇಲೆ ಲೆಕ್ಕ ಇತ್ತು ನೋಡಿ. ಸೊ ಫಸ್ಟ್ ಒನ್ ಬಿಡಿಸಿದ್ದಾರೆ ಆಲ್ರೆಡಿ, ಅದನ್ನು ಕೂಡ ನೋಡ್ಕೊಡ್ರಿ. ಸೆಕೆಂಡು ಕೂಡ ಟ್ರಿಗ್ನೋಮೆಟ್ರಿ ಬೇಸ್ಡ್ ಲೆಕ್ಕನಿದೆ. 3 ಮಾರ್ಕ್ಸಿಗೆ ಕೇಳ್ತಾರೆ. ಇನ್ನು ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಸೂತ್ರ ಹಾಕಬೇಕು. θ/360 × πr² ಅನ್ನು ಹಾಕಬೇಕು. ಓಕೆನಾ. ಸೊ ಅವಾಗ ನಮ್ದು ಏನಾಗ್ತದಪ್ಪ ಅಂದರೆ ವ್ಯಾಲ್ಯೂ ಸಿಗ್ತದೆ. ಸೊ ಇದನ್ನು ಆರಾಮಾಗಿ ನೀವು ಏನು ಮಾಡ್ತೀರಿ, ಬಿಡಿಸ್ಬೋದು. ಇನ್ನು ನೆಕ್ಸ್ಟ್ ಇನ್ನೊಂದು ಲೆಕ್ಕ ಇದೆ. ಒಂದು ಕೊಡೆ ಸಮ ಅಂತರದಲ್ಲಿ 8 ಕಡ್ಡಿಗಳನ್ನು ಹೊಂದಿದೆ. 45 ಸೆಂಟಿಮೀಟರ್ ತ್ರಿಜ್ಯ ಇರುವ ಚಪ್ಪಟೆಯಾದ ವೃತ್ತ ಎಂದು ಭಾವಿಸಿ ವೃತ್ತದ 2 ಅನುಕ್ರಮ ಕಡ್ಡಿಗಳ ನಡುವಿನ ವಿಸ್ತೀರ್ಣ ಲೆಕ್ಕಿಸಿ. ಇದು θ = 360/8 ಆಗ್ತದೆ. 45 ಡಿಗ್ರಿ, r = 45 ಸೆಂಟಿಮೀಟರ್ ಅಂತ ಬರ್ತದೆ. ಸೊ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ θ/360 × πr² ಬರ್ತದೆ. ಅವಾಗ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣಗಳನ್ನು ನೀವು ಲೆಕ್ಕ ಹಾಕಿದಾಗ ಸೊ ಒಟ್ಟಾರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ 795.5 cm² ಅಂತ ಬರ್ತದೆ. ಎಸ್, ಎ 6 ಹತ್ವದ ಬಿ 3 - 8 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ತ್ರೈಭಾಜಕ ಬಿಂದುಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ತ್ರೈಭಾಜಕ ಬಿಂದುಗಳಂತಂದ್ರೆ ಏನು ಬರ್ತದೆ, ಸೂತ್ರ P of xy m1x2 + m2x1 / m1 + m2 m1y2 + m2y1 / m1 + m2. ಸೊ ಈ ಸೂತ್ರ ಹಾಕಿದಾಗ ನಮ್ಗೆ ತ್ರೈಭಾಜಕ ಬಿಂದುಗಳನ್ನು ನಾವು ಕಂಡುಹಿಡಿಬೋದು. ಸೊ P of xyದು 5 4 ಬರ್ತದೆ.
ಆಮೇಲೆ ಕ್ಯೂ ನಿರ್ದೇಶಾಂಕಗಳು ಬಂದಾಗ ಅಲ್ಲಿನೂ ಕೂಡ ಸೂತ್ರ ಹಾಕಬೇಕು. ಆವಾಗ ಕ್ಯೂ ಆಫ್ ಎಕ್ಸ್ ಬೈ ಎಷ್ಟು ಬರ್ತದೆ, 4 - 2 ಬರಬೇಕು. ನೆಕ್ಸ್ಟ್ -6 10 B3 - 8 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು -4 6 ಬಿಂದು ಯಾವ ಅನುಪಾತದಲ್ಲಿ ವಿಭಾಗಿಸ್ತದೆ ಅಂತ ಕೇಳಿದ್ದಾರೆ. ಸೊ ಆವಾಗ ಇಲ್ಲಿನೂ ಕೂಡ ನಾವು ಸೂತ್ರ ಪಿ ಆಫ್ ಎಕ್ಸ್ ಬೈ M1x2 + M2x1 ಡಿವೈಡೆಡ್ ಬೈ M1 + M2 M1y2 + M2y1 ಡಿವೈಡೆಡ್ ಬೈ M1 + M2 ಅಂತಕ್ಕಂಥ ಸೂತ್ರವನ್ನು ಹಾಕಬೇಕು. ಸೊ ಅವಾಗ ಹಾಕಿದಾಗ ನಮಗೆ -2 ಡಿವೈಡೆಡ್ ಬೈ -7 ಅಥವಾ 2 ಡಿವೈಡೆಡ್ ಬೈ 7 ಅಂತ ಬರ್ತದೆ. ಸರಾಸರಿ ಕಂಡುಹಿಡಿಬೇಕು. 0 ಇಂದ 10 2, 10 ರಿಂದ 25, 20 ರಿಂದ 37, 30 ರಿಂದ 44, 40 ರಿಂದ 52. ಆವಾಗ ಮಧ್ಯಬಿಂದು ಕಂಡುಹಿಡಿಯೋಣ. 0 ಇಂದ 10 ಕಿದ್ರೆ 5 ಮಧ್ಯಬಿಂದು, 10 ರಿಂದ 15 20, 20 ರಿಂದ 30 25, 30 ರಿಂದ 40 35, 40 ರಿಂದ 50 45. ಆವಾಗ ಎಫ್ ಐ ಮತ್ತು ಎಕ್ಸ್ ಐಗಳನ್ನು ಕೂಡಿಸೋಣ. ಸೊ ಕೂಡಿಸಿದ ನಂತರ ಒಟ್ಟು ಉತ್ತರದಲ್ಲಿ ಏನು ಮಾಡಬೇಕಪ್ಪ ಅಂದರೆ ಕಂಡುಹಿಡಿತಕ್ಕಂಥದ್ದು ಸರಾಸರಿಗಳನ್ನು ಇದು ಹಂತ ವಿಚಲನಾ ವಿಧಾನದಿಂದ ಬಿಡಿಸಿದ್ದಾರೆ, ನೆನಪಿರಲಿ. ಹಂತ ವಿಚಲನಾ ವಿಧಾನದಿಂದ ಸರಾಸರಿ ಬಿಡಿಸಿದ್ದು. ಎಸ್, ಮಧ್ಯಾಂಕ ಲೆಕ್ಕ ಹಾಕಲಿಕ್ಕೆ ಕೇಳಿದ್ದಾರೆ. ಸೊ ವರ್ಗಾಂತರ ನೋಡ್ಕೊಡ್ರಿ, ಆವೃತ್ತಿ ನೋಡ್ಕೊಡ್ರಿ. ಸೊ ಆವಾಗ ವರ್ಗಾಂತರ ಮತ್ತು ಆವೃತ್ತಿ ನೋಡಿದಾಗ ಸೊ ಕೊಟ್ಟ ಸಂಚಿತ ಆವೃತ್ತಿಗಳಿಗೆ ಏನಾಗ್ತದಪ್ಪ ಅಂದ್ರೆ 57.08 ಅಂತಕ್ಕಂಥದ್ದು ವರ್ಗಾಂತರ ಗಾತ್ರ ಬರಬೇಕು. ಸಂಭವನೀಯತೆ ಲೆಕ್ಕ ಬತ್ತು. ಒಂದು ಪೆಟ್ಟಿಗೆಯಲ್ಲಿ 5 ಕೆಂಪು ಗೋಲಿಗಳು, 8 ಬಿಳಿ ಗೋಲಿಗಳು, 4 ಹಸಿರು ಗೋಲಿಗಳು ಇದ್ದಾವೆ. ಪೆಟ್ಟಿಗೆಯಿಂದ ಯಾದೃಚ್ಛಿಕವಾಗಿ ಒಂದು ಗೋಲಿಯನ್ನು ತೆಗೆದಿದ್ದೀವಿ. ಹೊರತೆಗೆದ ಗೋಲಿ ಕೆಂಪು ಬಿಳಿ ಹಸಿರಲ್ಲದ ಗೋಲಿ ಇರುವ ಸಂಭವನೀಯತೆ ಲೆಕ್ಕ ಹಾಕಬೇಕು. ಫಸ್ಟ್ ಎಲ್ಲ ಕೂಡಿಸ್ರಿ. 5 8 4 ಎಷ್ಟಾಯಿತು, 17 ಆಯಿತು. ಅಂದ್ರೆ ಕೆಂಪು ಗೋಲಿ ಹೊರತೆಗೆಯುವ ಸಂಭವನೀಯತೆ ಪಿ ಆಫ್ ಎ = ಕೆಂಪು ಎಷ್ಟು ಅದಾವೆ, 5 ಅದಾವೆ. ಸೊ 5/17 ಅಂತ ಬರೀಬೇಕು. ಇನ್ನು ಬಿಳಿ ಗೋಲಿ ತೆಗೆಯುವ ಸಂಭವನೀಯತೆ ಪಿ ಆಫ್ ಬಿ ಅಂತ ತಗೊಳ್ರಿ. ಬಿಳಿ ಎಷ್ಟಿದಾವೆ, 8 ಇದಾವೆ, 8/17. ಆಮೇಲೆ ಸಿ ಹಸಿರಿಲ್ಲದ ಗೋಲಿಗಳ ಸಂಭವನೀಯತೆ ಪಿ ಆಫ್ ಸಿ ಅಂತ ಬರ್ಕೊಡ್ರಿ. ಹಸಿರು ಎಷ್ಟಿದಾವೆ, 4 ಅದಾವೆ. ಸೊ ಅವಾಗ ಏನು ಬರಬೇಕಪ್ಪ ಅಂತಂದರೆ 4/17 ಅಂತಕ್ಕದ್ದನ್ನು ಬರಬೇಕು. ಇನ್ನು 2 ಅನುಕ್ರಮ ಧನ ಪೂರ್ಣಾಂಕಗಳ ಮೊತ್ತ 313 ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಲಿಕ್ಕೆ ಕೇಳಿದರು. ಸ್ವಲ್ಪ ಟ್ರಿಕ್ಕಿ ಕ್ವಶನ್ ಅದ. ಸೊ ತಲೆ ಓಡಿಸ್ಕೊಂಡು ಇದನ್ನು ನೀವು ಬಿಡಿಸಬೇಕು. 4 ಮಾರ್ಕ್ಸಲ್ಲಿ ಸಮಾಂತರ ಶ್ರೇಣಿಯಲ್ಲಿ ಕೊಟ್ಟಿದ್ದಾರೆ. ಸಮಾಂತರ ಶ್ರೇಣಿಯ ಮೊದಲ 10 ಪದಗಳ ಮೊತ್ತ 230, ಮೊದಲ 14 ಪದಗಳ ಮೊತ್ತ 420. ಹಾಗಾದರೆ 20 ಪದಗಳ ಮೊತ್ತವನ್ನು ಕಂಡುಹಿಡಿರಿ. ಸೊ 20 ಪದಗಳ ಮೊತ್ತವನ್ನು ನೀವೇನು ಮಾಡಬೇಕು, ಕಂಡುಹಿಡಬೇಕಿತ್ತು. Sn = n/2 2a + n - 1 × d ಸೂತ್ರ ಹಾಕ್ತೀರಿ. ಸೊ ಅವಾಗ ಏನು ಮಾಡಬೇಕು, ಡಿ ವ್ಯಾಲ್ಯೂ ಬರ್ತದೆ. ಸೊ ಡಿ ವ್ಯಾಲ್ಯೂ ಬಂದಾಗ ನೀವೇನು ಮಾಡಬೇಕು, S20 ಅನ್ನೋದು 80 ಅಂತ ಅನ್ನೋದು ಬರ್ತದೆ. ಇನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಸಮನಾದ ತ್ರಿಜ್ಯವುಳ್ಳ ಒಂದು ನೇರ ಶಂಕುವನ್ನು ಒಂದು ಅರ್ಧ ಗೋಳಾಕೃತಿಯ ಮೇಲೆ ಜೋಡಿಸಿ ಒಂದು ಆಟಿಕೆಯನ್ನು ಮಾಡಿದ್ದಾರೆ. ಶಂಕುವಿನ ವೃತ್ತಪಾದದ ವ್ಯಾಸ 6 ಸೆಂಟಿಮೀಟರ್ ಮತ್ತು 4 ಸೆಂಟಿಮೀಟರ್ ಎತ್ತರ ಆಗದ. ಆ ಆಟಿಕೆ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು. ಇಲ್ಲಿ ಸೂತ್ರ L = πr² + h² ಅಂತ ಹಾಕಬೇಕು. ಆಲ್ರೆಡಿ ಆರ್ ಕೊಟ್ಟಿದ್ದಾರೆ. 6/2 ಅಂದರೆ 3 ಸೆಂಟಿಮೀಟರ್, h 4 ಸೆಂಟಿಮೀಟರ್. ಸೊ ನಮಗೆ ಎಲ್ಲಿ ಎಷ್ಟು ಬತ್ತು, 5 ಸೆಂಟಿಮೀಟರ್ ಬತ್ತು. ಆವಾಗ ಸೂತ್ರ ಹಾಕೋಣ. ಯಾವುದು, ಆಟಿಕೆ ಮೇಲ್ಮೈ ವಿಸ್ತೀರ್ಣ = ಶಂಕುವಿನ ಪಾದ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಪಾದ ಮೇಲ್ಮೈ ವಿಸ್ತೀರ್ಣ. ಆವಾಗ ಸೂತ್ರಗಳನ್ನು ಹಾಕಿದಾಗ ನಮಗೆ 103.71 ಇಟ್ ಮೀನ್ಸ್ 71 cm³ ಅನ್ನೋ ಉತ್ತರ, ಸ್ಕ್ವೇರ್ ಅನ್ನೋದು ಉತ್ತರ ಬರಬೇಕು. ಹಣ್ಣಿನ ವ್ಯಾಪಾರಿಯ ಚಿತ್ರದಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನು ಕೂಡ ನೈಜ ಸಾಮರ್ಥ್ಯವನ್ನು ಕಂಡುಹಿಡಿದ್ರು. ಸಿಲಿಂಡರ್ ಬಗ್ಗೆ ಇರತಕ್ಕಂಥ ಲೆಕ್ಕ ಇತ್ತು. ಸೊ ಗಾಜಿನ ಲೋಟದಲ್ಲಿ ಗ್ರಾಹಕರಿಗೆ ಹಣ್ಣಿನ ರಸವನ್ನು ನೀಡ್ತಾನೆ. 10 ಸೆಂಟಿಮೀಟರ್ ಎತ್ತರವಿರುವ ಸಿಲಿಂಡರಿನ ಆಕಾರದ ಲೋಟದ ಒಳವ್ಯಾಸ 5 ಸೆಂಟಿಮೀಟರ್. ಆದರೆ ಲೋಟದ ಕೆಳಭಾಗದಲ್ಲಿ ಅರ್ಧಗೋಳದಷ್ಟು ಎತ್ತರಿಸಿದ ಭಾಗ ಇದ್ದು ಅದು ಲೋಟದ ಸಾಮರ್ಥ್ಯವನ್ನು ಕಡಿಮೆ ಮಾಡ್ತದೆ. ಆದರೆ ಲೋಟದ ಸಾಮರ್ಥ್ಯ ಮತ್ತು ನೈಜ ಸಾಮರ್ಥ್ಯವನ್ನು ಲೆಕ್ಕಿಸಲಿಕ್ಕೆ ಹೇಳಿದ್ದಾರೆ. ಸೊ ಲೆಕ್ಕಿಸಿದ್ರ ನಂತರ ಒಟ್ಟು ಉತ್ತರ 163.7 cm³ ಅಂತ ಬರ್ತದೆ. ಟ್ರಿಗ್ನೋಮೆಟ್ರಿ ಮೇಲೆ ಲೆಕ್ಕ ಇದೆ, ಅದನ್ನು ಕೂಡ ನೋಡ್ಕೊಡ್ರಿ. 30 ಮೀಟರ್ ಎತ್ತರವಿರುವ ಒಂದು ಕಟ್ಟಡದ ಮೇಲ್ತುದಿಯಿಂದ ನೆಲದ ಮೇಲಿರುವ ಒಂದು ಕಾರನ್ನು ನೋಡಿದಾಗ ಉಂಟಾದ ಅವನತ ಕೋನ 30 ಡಿಗ್ರಿ. ಕಾರು ತನ್ನ ಪ್ರಾರಂಭಿಕ ಸ್ಥಳದಿಂದ ಕಟ್ಟಡದ ಕಡೆಗೆ ಚಲಿಸ್ತದೆ. ಸ್ವಲ್ಪ ಸಮಯದ ನಂತರ ಕಟ್ಟಡದ ಮೇಲ್ತುದಿಯಿಂದ ನೋಡಿದಾಗ ಉಂಟಾದ ಅವನತ ಕೋನ 60 ಡಿಗ್ರಿ ಆದರೆ ಕಾರು ಚಲಿಸಿದ ದೂರವನ್ನು ಕಂಡುಹಿಡಬೇಕು. ಸೊ ಕಾರು ಚಲಿಸಿದ ದೂರ ಎಷ್ಟಾಯ್ತಪ್ಪ, ಎಸ್ 20√3 ಮೀಟರ್ ಅಂತ ಬರ್ತದೆ. ಲೆಕ್ಕ ಕೊಡ್ರಿ. ಗ್ರಾಫ್ ಇದೆ, ಆಲ್ರೆಡಿ ಬಿಡಿಸಿದ್ದಾರೆ. x + y = 7, 2x + y = 11. ಲಾಸ್ಟ್ ರಿಪೀಟೆಡ್ ಕ್ವಶನ್, ಮೂಲ ಸಮಾನುಪಾತತೆಯ ನಿಯಮ. ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾನಾಂತರವಾಗಿ ಎಳೆದ ಸರಳ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ.